ಕಸದ ಮಾಫಿಯಾಗೆ ಈಗ ಮೊದಲೆಲ್ಲ ನೀವು ಟೆಂಡರ್ ಕೊಟ್ರೆ ನೀವು 1 ಕೋಟಿ ಟೆಂಡರ್ ಕೊಟ್ರೆ ಆ ಕಸ ಯಾರು ವಿಲೇವಾರಿ ಮಾಡ್ತಾ ಇದ್ರು ಅವರೆಲ್ಲ 80,000 90,000ಕ್ಕೆ ಕೋಟ್ ಮಾಡ್ತಾ ಇದ್ರು. ಅದು ಮೊದಲಿಂದ ಅನ್ನೋದಂತ ಪದ್ಧತಿ. ಈಗ ನೀವು 1 ಕೋಟಿಗೆ ಟೆಂಡರ್ ಕರೆದ್ರೆ 1,40,00,000 ಟೆಂಡರ್ 14% ಜಾಸ್ತಿ ಮಾಡಿದ್ದಾರೆ. ಕಾರ್ಪೊರೇಷನ್ ಮೇಲೆ ಈ ಸರಿ ಇವ್ರು ಮಾಡಿರೋ ಟೆಂಡರ್ ಅಲ್ಲಿ ಈ ಕರೆದಿರೋ ಟೆಂಡರ್ 14% ಸಿಎಂ ಚೇಂಬರ್ ಅಲ್ಲಿ ಬಂದು ಕೂತಿದೆ. ಈಗ ಅದು ಸಿಎಂ ಸಹಿ ಹಾಕಿದ್ರೆ 14% ಆಗೋತತೆ. ಕರ್ನಾಟಕದ ಬೆಂಗಳೂರು ಜನತೆ ಮೇಲೆ ತೆರಿಗೆ ಎಷ್ಟು ಬೀಳುತ್ತೆ? 600 ಕೋಟಿ ಹೆಚ್ಚುವರಿಯಾಗಿ. ನಾನು ಹೇಳ್ತಾ ಇರೋದು ರೆಗ್ಯುಲರ್ ಅಲ್ಲ, ಹೆಚ್ಚುವರಿಯಾಗಿ 600 ಕೋಟಿ ಕೊಡ್ಬೇಕಾಗ್ತೈತೆ ನೀವು. ಮತ್ತೆ ಕಸದ ಸೆಸ್ಸು ಅಡ್ವಾನ್ಸು ಇದು ಜಾಸ್ತಿ ಆಗ್ತೈತೆ. ಮತ್ತೆ ಅದಕ್ಕೆ ನಾನು ರಾಜ್ಯ ಸರ್ಕಾರ ಕೇಳ್ತೀನಿ, ಮಾಫಿಯಾ ಇದೆ ತಾನೆ, ಅದನ್ನ ತೆಗೆದಾಕಿ. ನೀವೇನು ಬಹಳ ಧೈರ್ಯರು ಶೂರರು ಅಂತ ಹೇಳ್ತಿರಲ್ಲ. ಕೊಟ್ಟ ಕುದುರೆಯನ್ನು ಏರಲಾರದವನು ವೀರನೂ ಅಲ್ಲ ಶೂರನೂ ಅಲ್ಲ. ಅಧಿವೇಶನದಲ್ಲಿ ಭಾಷಣ ಮಾಡಿದ್ರಪ್ಪ. ಅದೇನ ಶೂರ್ತನ ತೋರಿ ಕುದುರೆ ಏರ್ತಿರೋನೋ ನಾವು ನೋಡ್ತೀರಪ್ಪ. ಅದೇನು ಕಸದ ವಿಚಾರ ಏರಿ ಹಿಂದೆ ಸರ್ಕಾರನ ದೂಷಣೆ ಮಾಡೋದ್ ಬಿಟ್ಟು ನೀವು ಹಿಂದೆ ಸರ್ಕಾರ ಸರಿ ಇಲ್ಲ ಅಂತ ಹೇಳಿತಾನೆ ನೀವು ಬಂದಿದ್ದು. ತೋರಿಸಿ ಆ ಶೂರ್ತನ. ಕೊಟ್ಟ ಕುದುರೆಯನ್ನ ಏರ್ತಿರೋ ಬಿಡ್ತಿರೋ ನೋಡೋಣ, ಅದನ್ನ ನೋಡ್ತೀರಿ. ಮಾಫಿಯಾ ಅಂತ ಹೇಳಿದ್ರೆ ಅದನ್ನ ಶಕ್ತಿ ಇದೆಯಲ್ಲ ನಿಮ್ಗೆ, ಮಾಡಿ ನೋಡೋಣ.